ಮುರುಡೇಶ್ವರ ಅಂದ್ರೆ ಪ್ರವಾಸಿಗರಿಗೆ ಪಂಚಪ್ರಾಣ. 4 ವಿದ್ಯಾರ್ಥಿನಿಯರು ಜಲ ಸಮಾಧಿಯಾದ ಬಳಿಕ ಟೂರಿಸ್ಟ್ ಎಂಟ್ರಿಗೆ ನಿಷೇಧ ಹೇರಲಾಗಿದೆ. ಇದರಿಂದ ಪ್ರವಾಸಿಗರು ವ್ಯಾಪಾರಿಗಳು ಕಂಗಾಲಾಗ್ತಿದ್ದಾರೆ. ಮುರುಡೇಶ್ವರ ಬೀಚ್ಗೆ ಇಳಿಯದಂತೆ ನಿಷೇಧ. ಪ್ರವಾಸಿಗರಿಗೆ ನಿರಾಸೆ, ವ್ಯಾಪಾರಿಗಳು ಕಂಗಾಲು. ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ಪ್ರವಾಸಿಗರ ನೆಚ್ಚಿನ ತಾಣ. ರಾಜ್ಯ ದೇಶ ವಿದೇಶಗಳಿಂದ ಪ್ರವಾಸಿಗರು ಲಗ್ಗೆ ಇಡ್ತಾರೆ. ಆದರೆ ಡಿಸೆಂಬರ್ 10ರಂದು 4 ವಿದ್ಯಾರ್ಥಿನಿಯರು ಸಮುದ್ರ ಪಾಲಾದ ಬಳಿಕ ಮುರುಡೇಶ್ವರ ಕಡಲ ತೀರಕ್ಕೆ ಪೂರ್ತಿ ನಿಷೇಧ ಹೇರಲಾಗಿದೆ. ಬ್ಯಾರಿಕೇಡ್ ಹಾಕಲಾಗಿದ್ದು ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಇದರಿಂದ ದೂರದಿಂದ ಬರುವ ಪ್ರವಾಸಿಗರಿಗೆ ನಿರಾಸೆ ಉಂಟಾಗಿದೆ. ವ್ಯಾಪಾರವನ್ನೇ ನಂಬಿರೋ ನೂರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಒಂದು ಇನ್ಸಿಡೆಂಟ್ ಆದ್ರ ಮೇಲಿಂದ ಬಂದ್ ಮಾಡಿಟ್ಟಿದ್ದಾರೆ. 4 ದಿವಸ ಆಯ್ತು ಹಿಂದಿಗೆ. ಅದರಿಂದ ಕೆಲವು ಪಾಪದವರೆಲ್ಲ ಅಂಗಡಿ ಬಡವರು ಸಾಲ ಎಲ್ಲ ಮಾಡಿ ಅಂಗಡಿ ಹಾಕೊಂಡಿದ್ದಾರೆ. ಸೀಸನ್ ಇವಾಗಿರೋದು, ಈ ಸೀಸನ್ ಎಲ್ಲ ಅಂಗಡಿ ಎಲ್ಲ ಬಂದಿದೆ, ಅದನ್ನು ಮಾಡಿದೆ ಅಂತೇಳಿ ಕೇಳ್ಕೊಳ್ತೀನಿ ಅಷ್ಟೇ. ಇನ್ನು ಲೈಫ್ ಗಾರ್ಡ್ಗಳಿಗೆ ಜೀವರಕ್ಷಕ ಸಲಕರಣೆ ಕೊಡಿ, ಪ್ರವಾಸಿಗರನ್ನ ರಕ್ಷಿಸಿ ಎಂದು ಕಳೆದ 2 ತಿಂಗಳ ಹಿಂದೆ TV9 ವರದಿ ಮಾಡಿತ್ತು. ಸಚಿವ ಮಂಕಾಳು ವೈದ್ಯ ಉಡಾಫೆ ಉತ್ತರ ನೀಡಿದ್ರು. ಟೂರಿಸ್ಟ್ಗೆ ಯಾವುದೇ ಸಮಸ್ಯೆ ಆಗಲ್ಲ, ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದೇವೆ ಅಂತ ಮೊಂಡಾಟ ಮೆರೆದಿದ್ರು. ಇವತ್ತಿನವರೆಗೂ ಜೀವರಕ್ಷಕರಿಗೆ ಅವಶ್ಯಕ ಸಲಕರಣೆ ಕೊಡದೆ ಪ್ರವಾಸಿ ತಾಣಕ್ಕೆ ಬೀಗ ಹಾಕಲಾಗಿದೆ. ಸಚಿವ ಮಂಕಾಳು ವೈದ್ಯರ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಸಮಸ್ಯೆ ಅಂದರೆ ಏನಿಲ್ಲ ಸರ್, ಇವಾಗ ಟೂರಿಸಮ್ ಪ್ಲೇಸ್ ಇದು. ಒಂದು ದಿವಸ ಬಂದಾದರೆ ಎಷ್ಟೋ ಜನ ಬಂದು ಪ್ರವಾಸಿಗರು ಹೋಗ್ತಾ ಇರ್ತಾರೆ. ಅವ್ರಿಗೆ ಮನಸ್ಸು ಬಂದರೆ ಅಲ್ಲಿ ಹೋಗಿದ್ದಕ್ಕೆ ವೇಸ್ಟ್ ಆಗಿ ಅನ್ನಿಸ್ಬಾರ್ದು. ಇವಾಗ ಮೇನ್ ಬೇಕಾಗಿರೋದಂದರೆ ನಮಗೆ ಲೈಫ್ ಗಾರ್ಡ್ಸ್ಗೆ ಒಂದು ವಾಚ್ ಟವರ್ ಇಲ್ಲ ಕರೆಕ್ಟಾಗಿ. ಮಳೆ ಬಂದರೆ ನಮಗೆ ಒಂದು ಸೇಫ್ಟಿ ಇಲ್ಲ. ಇನ್ನೊಂದು ಜನ ಒಳಗಡೆ ಹೋದರೆ ನಮಗೆ ಅವರಿಗೆ ಸೇವ್ ಮಾಡೋಕ್ಕೆ ನಮಗೆ ನಾವು ಸೇವ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಲೈಫ್ ಜಾಕೆಟ್ ಇಲ್ಲ. ಇನ್ನು ಅವ್ರಿಗೆ ಹೆಂಗೆ ಸೇವ್ ಮಾಡೋಕ್ಕಾಗುತ್ತೆ ನಾವು? ಮಲ್ಪೆ ಬೀಚ್ನಲ್ಲಿ ಅಪಾಯ ಲೆಕ್ಕಿಸದೆ ಮೋಜು. ಇನ್ನು ಉಡುಪಿಯ ಮಲ್ಪೆ ಬೀಚ್ಗೆ ಟೂರಿಸ್ಟ್ಗಳು ದಾಂಗುಡಿ ಇಡ್ತಿದ್ದಾರೆ. ಕೃಷ್ಣ ದರ್ಶನ ಪಡೆದ ಬಳಿಕ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಬೀಚ್ಗೆ ಬರ್ತಿದ್ದಾರೆ. ಅಪಾಯವನ್ನು ಲೆಕ್ಕಿಸದೆ ನೀರಿಗಿಳಿದು ಮೋಜು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ತಡೆಯೋದೇ ಸವಾಲಾಗಿದೆ. ಅದೇನೇ ಹೇಳಿ, ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಸುರಕ್ಷಿತ ಕ್ರಮ ಕೈಗೊಳ್ಳುವುದು ಬಿಟ್ಟು ಜಿಲ್ಲಾಡಳಿತ ನಿಷೇಧದ ಬೇಲಿ ಹಾಕಿದೆ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎನ್ನುವಂತಾಗಿದೆ. ಇನ್ನೊಂದು ಕಡೆ 4 ವಿದ್ಯಾರ್ಥಿನಿಯರ ಸಾವಿನ ಪ್ರಕರಣವನ್ನು ಲೆಕ್ಕಿಸದೆ ಮೋಜು ಮಸ್ತಿ ಮಾಡ್ತಿರುವುದು ದುರಂತ. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.